ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಸಂಸತ್ತಿನಲ್ಲಿ ಇವತ್ತು ಕೋಲಾಹಲ. ಮತ್ತು ಸಂಸತ್ತಲ್ಲಿ ಇನ್ನೇನಾಗಬೇಕು? ಬರೀ ಗದ್ದಲಾನೆ. ಗಂಭೀರವಾದ ಚರ್ಚೆ ನಡೆಯಿತು ಅನ್ನೋಕ್ಕಾಗತ್ಯೇ? ಸಾಧ್ಯನೇ ಇಲ್ಲ. ಸಂಸತ್ತಿರುವುದೇ ಕೋಲಾಹಲ, ಅದರ ಅರ್ಥನೇ ಜಗಳ, ಬಡಿದಾಟ, ಅಜ್ಜರ್. ಅದಕ್ಕೆ ಇರೋದು ಸಂಸತ್ತು ಅಷ್ಟೇ. ಅದೇನು ನ್ಯೂಸೇ ಅಲ್ಲಪ್ಪ. ಸರಿ, ಇದು ಪ್ರತಿಪಕ್ಷಗಳಿಗೆ ಹೇಳಿದ್ರಂತೆ ಸ್ಪೀಕರು, ನೋಡಿ ಪ್ರಶ್ನೋತ್ತರ ಅವಧಿ ಆದಮೇಲೆ ಅವಕಾಶ ಕೊಡ್ತೀನಿ ಇರ್ರಿ ಮಾತಿಗೆ ಅಂತ. ಅದೆಲ್ಲ ಆಗೋದಿಲ್ಲ ಈಗಲೇ ಅಂತಂದು. ಇವ್ರು ಬೇಕಾದಂಗೆ ಇವ್ರು ನಡೆಸ್ಬೇಕು ಹೌಸ್, ಅವ್ರು ಬೇಕಾದಂಗೆ ಅವ್ರು ನಡೆಸ್ಬೇಕು ಹೌಸು. ಹೆಂಗಿದೆ ಇಲ್ಲಿ ಅಂತಂದರೆ ಅಪೋಸಿಷನ್ ನಾನು ಹೇಳ್ದಂಗೆ ನಡಿಬೇಕು, ರೂಲಿಂಗ್ ಪಾರ್ಟಿ ನಾನು ಹೇಳ್ದಂಗೆ ನಡಿಬೇಕು. ನಡೆಯಲ್ಲ. ಅಡ್ಜರ್ನ್ ಮಾಡ್ರಪ್ಪ. ಸುಮ್ಮನೆ ಬೆಳಗ್ಗೆ ಸೇರಿ ಕಾಪಿ ಗೀಪಿ ಕೂಡಿರಿ, ಅಡ್ಜರ್ನ್ ಮಾಡಿ ನಿಮ್ಮ ಕೆಲಸಕ್ಕೆ ಹೋಗಿ ಬರ್ರಿ ನಾಳೆ ಬೆಳಗ್ಗೆ ಮತ್ತೆ ದಿನ ಬೆಳಗ್ಗೆ ಅದೇ ಚರ್ಚೆ ಅಷ್ಟೇ. ಕೋಲಾಹಲ ಅಂದ್ಬಿಟ್ರೆ ಆಯ್ತಪ್ಪ, ಎಂಡ್ ಆಯಿತು, ಮುಗೀತು. ಲಜ್ಜೆಗೆಟ್ಟ ಜನ ಎಲ್ಲ ಪಾರ್ಲಿಮೆಂಟಿಗೆ ಬಂದು ತಲೆನಲ್ಲಿ ಸಗಣಿನೂ ಇಲ್ದಿದ್ದವರಿದ್ದಾಗ ಏನು ಮಾಡೋಣ? ಎಕ್ಸ್ಪೆಕ್ಟ್ ಮಾಡಿ ಎಲ್ಲ ಕಡೆಯಲ್ಲೂ, ಎರಡೂ ಕಡೆಗಳಿಗೆ. ಆಲ್ ರೈಟ್, ಇನ್ನು ಅದೆಲ್ಲ ಚರ್ಚೆಗೆಲ್ಲ ಟೈಮ್ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರಂತಪ್ಪ. ಹಾಂ, ಮಾಡಿಬಿಡಿ, ಬೇಡ ಅಂದು ನೀವು. ಸರಿ, ಏನಾಗಿದೆ ಈಗ? ಪಹಲ್ಗಾಮ್ ಬಗ್ಗೆ ಲೋಕಸಭೆಯಲ್ಲಿ 16 ಗಂಟೆ, ರಾಜ್ಯಸಭೆಯಲ್ಲಿ 9 ಗಂಟೆ ಚರ್ಚೆಗೆ ಸಮಯ ನಿಗದಿಪಡಿಸಿದೆ. ಮಾಡ್ಕೊಳ್ಳಿ, ಯಾರು ಬೇಡ ಆದವ್ರು ನಿಮ್ಮನ್ನು ಅಲ್ವೇ? ಆಯ್ತು, ನೆಕ್ಸ್ಟ್. ಮೋದಿ ವೈಟ್ ಇದೆ ಸರ್. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. माननीय सदस्यगण, ये प्रश्नकाल है। मैं माननीय सदस्यों से फिर आग्रह करता हूं, वह अपनी अपनी सीट पर जाकर बैठे। सरकार हर मुद्दों पर जवाब देना चाहती है। ऑपरेशन सिंदूर में भारत की सेना ने जो लक्ष्य निर्धारित किया था 100% अचीव किया। आतंकियों के आकाओं के घर में जाकर ಮಾಧ್ಯಮಗಳ ಜೊತೆ ಮಾತಾಡಿದ್ರು ಅಂತ. ಮಾಧ್ಯಮಗಳ ಜೊತೆ ಅವ್ರು ಮಾತಾಡಿಲ್ಲ, ಮಾಧ್ಯಮಗಳ ಮುಂದೆ ಭಾಷಣ ಮಾಡಿದರು. ಹೌದು, ಏನು ಹೇಳಬೇಕು ಅದನ್ನು ಹೇಳೋದು ಭಾಷಣ. ಓಕೆ, ಭಾಷಣ ಅಂದ್ರೆ ಮಾಧ್ಯಮಗಳ ಮುಂದೆ ಮೋದಿ ಭಾಷಣ, ಹೇಳಿಕೆ ಅಲ್ಲ. ಮಾಧ್ಯಮಗಳ ಜೊತೆ ಮಾತನಾಡೋದಲ್ಲ. ಅವರು ಮಾಧ್ಯಮಗಳ ಜೊತೆ ಅಂತ ಮಾತಾಡೋದು ಒಂದೇ ಸರಿ. ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಬಂದು ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡೋವಾಗ ಮಾತ್ರ. ಅದು ಹೊರತಾಗಿ ಅದು ಬಿಟ್ಟು ಅವ್ರು ಮಾಧ್ಯಮ ಜೊತೆ ಮಾತಾಡಲ್ಲ. ಆದರೆ ಇದನ್ನು ವಿಜಯೋತ್ಸವ ಆಚರಿಸಬೇಕು ಅಂತ ಹೇಳಿದ್ದಾರೆ ಸರ್. ಇದನ್ನು ವಿಜಯೋತ್ಸವ ಅವ್ರು ಏನು ಬೇಕಾದ್ರೂ ಕರೆ ಕೊಟ್ಕೋಬೋದ್ರಿ, ಅದು ಅವ್ರ ಇಷ್ಟ. ಅವ್ರು ಹೇಳಿದ್ದೆಲ್ಲ ಮಾಡಬೇಕು ಅಂತ ಏನು ರೂಲ್ ಇಲ್ಲ ಇಲ್ಲಿ. ನಮಗೆ ಈಗಲೂ ಪ್ರಶ್ನೆ ಇರುವುದು ಪಹಲ್ಗಾಮ್ ವಿಚಾರದಲ್ಲಿ ಆ 4 ಜನ ಎಲ್ಲಿ? ನಂಬರ್ ಟು, ಏಕೆ ಇದ್ದಕ್ಕಿದ್ದಂತೆ ನಿಲ್ಲಿಸಿದ್ರಿ? ಹಾಗಾದರೆ ಈ ಆಪರೇಷನ್ ಸಿಂಧೂರ್ ಪ್ರಾರಂಭ ಆದಾಗ ನಮಗಿದ್ದಂಥ ಟೋಟಲ್ ಒಟ್ಟಾರೆ ಗುರಿ ಏನಿತ್ತು? ಹಾಗಾದ್ರೆ ನಮಗಲ್ಲಿ 14 ಕಡೆ ಹೋಗಿ ಹಾಕ್ಬಿಟ್ಟು ಬಂದ್ಬಿಡೋದೇ ನಮಗೆ ಗುರಿನಾ? ಏನಿತ್ತು? ಮೂರನೇದು, ಯಾವುದೇ ಸಂಬಂಧವಿಲ್ಲದಿದ್ದರೂ ಅವನಲ್ಲಿ ಕೂತ್ಕೊಂಡು ಪದೇ ಪದೇ ಅದನ್ನು ಹೇಳುತ್ತಾನಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ ಹೇಳೋಕ್ಕೆ ನಿಮಗೆ ಬಡ್ದಿರೋ ರೋಗ ಏನು ಗೌರ್ಮೆಂಟ್ ಆಫ್ ಇಂಡಿಯಾಗೆ? ಅವನು ಪದೇ ಪದೇ ಹೇಳ್ತಾನೆ, ನಾನು ನಿಲ್ಲಿಸ್ತೇನೆ. ಹೌದಾ ಅಲ್ವಾ? ಕುರಳ ಬಾಯಿ ಮುಚ್ಕೊಂಡು, ನೀನು ಅಲ್ಲ, ನಿಮ್ಮ ತಾತಾನೂ ಅಲ್ಲ ಹೇಳಿ, ಅದನ್ನು ಜನ ಬಯಸ್ತಾರೆ. ಹೇಳಿ ಅಷ್ಟೇ. ನೋಡೋಣ, ಅದು ಚರ್ಚೆಗಳಲ್ಲಿ ಬರಬಹುದು. ಇನ್ನು ಲೋಕಸಭೆ ವಿಪಕ್ಷ ನಾಯಕನಾಗಿ ಮಾತನಾಡಲು ನನಗೆ ಹಕ್ಕು. ಸಕ್ಸಸ್ ಎಲ್ಲ ಬೇರೆ. ನಮ್ಮವ್ರು ಹೊಡೆದಾಕಿದ್ದು ಸರಿ, ಅದಕ್ಕಿರುವಂತಹ ದಾಖಲೆ ಸರಿ. ಮೂರ್ಖರ ಥರ ನಮ್ಮ ವಿಪಕ್ಷಗಳು ದಾಖಲೆಯಲ್ಲಿ ಅಂತ. ಅಲ್ಲಿ ಭಾಳ ಜನ MP ಗಳು ಯಾರಿದ್ದಾರೆ? ನಿಮ್ಮ ಅಪ್ಪನ ಫೋಟೋನೇ ಇದೆಯೋ ಇಲ್ವೋ ನನಗೆ ಡೌಟು ನಿಮ್ಮ ಹತ್ರ. ಬೇರೆದೆಲ್ಲ ದಾಖಲೆ ಕೇಳ್ತಾರೆ ಬಂದು. ಹಾಗಾಗಿ ಅವೆಲ್ಲ ಬೋಗಸ್ಸು, ರಾಂಗ್. ಆ ಕಾರ್ಯಾಚರಣೆ ಯಾರು ಪ್ರಶ್ನೆ ಅದನ್ನು ಮಾಡಬೇಡಿ, ಬಟ್ ಇದನ್ನು ಮಾಡಬೇಕು. ಎಸ್, ನಾನು ಲೋಕಸಭೆ ವಿಪಕ್ಷ ನಾಯಕನಾಗಿ ಮಾತನಾಡಲು ನನಗೆ ಹಕ್ಕಿದೆ, ಆದರೆ ನನಗೆ ಅವಕಾಶವನ್ನೇ ಕೊಡ್ತಿಲ್ಲ ಅಂತ ಸ್ಪೀಕರ್ ವಿರುದ್ಧ ರಾಹುಲ್ ಗಾಂಧಿ ಅವರು ಕಿಡಿಕಾರಿದ್ದಾರೆ. ರಾಹುಲ್ ಡ್ರಾಮಾ ಮಾಡ್ತಾ ಇದ್ದೀರಾ ಅಂತ ಜಗದಾಂಬಿಕಾ ಪಾಲ್ ಈ ಸಂದರ್ಭದಲ್ಲಿ ಮಾತನಾಡಿದರು. ಪ್ರಿಯಾಂಕಾ ಗಾಂಧಿನೂ ಹೇಳದ್ರಂತೆ, ಪ್ರಿಯಾಂಕಾ ವಾದ್ರಾ, ನನ್ನ ಅಣ್ಣಂಗೆ ಸಮಯ ಕೊಡ್ತಾ ಇಲ್ಲ, ತಮ್ಮ ಇವನಿಗೆ ಮಾತಾಡೋಕೆ ಅವಕಾಶನೇ ಕೊಡ್ತಾರೆ. ರಾಹುಲ್ ಗಾಂಧಿ ಒಂದು ಸ್ಟ್ರಾಟಜಿ ಇದ್ದಂಗಿದೆ. ಮಾತಾಡಲ್ಲ, ಸುಮ್ಮನೆ ನಾನು ಮಾತಾಡ್ತಿಲ್ಲ ಅಂದ್ಬಿಡೋದು. ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಒಬ್ಬ ಲೀಡರ್ ಆಫ್ ಅಪೋಸಿಷನ್ಗೆ ಒಂದು ಮೆಚುರಿಟಿ ಬೇಕು. ಎದ್ದು ನಿಂತ್ಕೊಂಡು, ಮೈ ಡಿಯರ್ ಸ್ಪೀಕರ್ ಸರ್, ಡಿಫೆನ್ಸ್ ಮಿನಿಸ್ಟ್ರಿಗೆ ಅಲೋ ಮಾಡಿದ್ದೀರಿ, ನಾನು ಇಲ್ಲಿ ಕೂತ್ಕೊಂಡು ಕಾಯ್ತೀನಿ, ನನಗೆ ಯಾವ ಅವರಿಂದ ಯಾವ ಅವರ್ಗೆ ಇಲ್ಲಿ ಜಾಗ ಕೊಡ್ತಿದ್ದೀರಿ ಹೇಳಿ, ನಾನು ನನ್ನ ವಾದ ಮಂಡಿಸ್ಬೇಕು.
ಪ್ರೈಮ್ ಮಿನಿಸ್ಟ್ರು ಅವ್ರು ಬೇಕಾದಾಗ ಒಳಗೆ ಬಂದು ಬೇಕಾದಾಗ ಹೊರಗೆ ಹೋಗೋ ಥರ ನಾನು ಬೇಕಾದ್ರೆ ಹೊರಗಡೆ ಹೋಗ್ಬಿಟ್ಟು ವಾಪಸ್ ಬರ್ತೀನಿ, ನನಗೆ ಟೈಮ್ ಹೇಳಿ ಯಾವುದು, ಆ ಸಮಯದಲ್ಲಿ ಫಿನಿಶ್. ಹಾಜರಿರ್ತೀನಿ. ಸುಮ್ಮನೆ ಇವರು ಅಷ್ಟೇ ತೇಲ್ಸ್ಕೊಂಡು ಹೋಗ್ತಾರೆ. ಸುಮ್ಮನೆ ಬಿಡ್ತಾ ಇರೋದು ರೈಲ್ನ. ಈಗ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವರು ಮಾನ ಮರ್ಯಾದೆ ಇದ್ದರೆ BJP JDSನವರು ಕ್ಷಮೆ ಕೇಳಬೇಕು ಅಂತ ಅವ್ರ ವೈಫ್ ಇದ್ದಾರೆ. ಯಾವ ರಾಜಕೀಯ ಪಕ್ಷ ಯಾವ ರಾಜಕಾರಣಿ ಕ್ಷಮೆ ಕೇಳಿದ್ದೀರಪ್ಪ? ತಪ್ಪಾಗಿದೆ ಅಂತ ಒಪ್ಕೋಬೇಕು. ಯಾವಾಗ ಕೇಳಿದ್ದೀರಿ ಎಲ್ಲರೂ? ಈಗ ರಾಹುಲ್ ಗಾಂಧಿ ಒಂದು 1000 ಅದೇನೇನೋ ಮಾಡ್ಬಿಟ್ಟು ಕೋರ್ಟ್ಗಳಲ್ಲಿ ತಗಲಾಕೊಂಡು ಹಿಂದಕ್ಕೆ ಹೋಗಿದಾರಪ್ಪ ವಾಪಸ್ಸು. ಇಲ್ಲ ನಾನು ಹಂಗೆ ಹೇಳಿಲ್ಲ ಬಿಡಿ, ಅದು ಕಾಂಪ್ರಮೈಸ್ ಅಂತೆಲ್ಲ ಹಾಕೊಂಡು ಕ್ಷಮೆ ಕೇಳಿದಾರಾ? ಬಹಿರಂಗವಾಗಿ ಕೇಳಬೇಕಲ್ಲ. ಕೇಳಬೇಕಲ್ಲ ಹಂಗಾರೆ. ಹಾಗಾಗಿ ರಾಹುಲ್ ಗಾಂಧಿನೂ ಹಂಗೆ, ಅವ್ರಿಗೇನಂದರೆ ಇಶ್ಯೂ ಅಲೈವ್ ಇರಬೇಕಷ್ಟೆ. ನನಗೆ ಕೊಟ್ಟಿಲ್ಲ ಅನ್ನೋದೇ ನಾನು ಕೊಟ್ಟಿಲ್ಲ ಅನ್ನೋದನ್ನೇ ಸುದ್ದಿ ಒಂಥರ. ಎಸ್. ಕಂತೆ ನೋಟು ಪ್ರಕರಣ ಸಂಬಂಧ ನ್ಯಾಯಮೂರ್ತಿ ಯಶವಂತ ವರ್ಮಾ ವಿರುದ್ಧದ ಮಹಾಭಿಯೋಗ ಪ್ರಕ್ರಿಯೆ ಶುರುವಾಗಿದೆ. ವಿರೋಧ ಪಕ್ಷಗಳ ನಾಯಕರು ಸೇರಿದಂತೆ 149 ಸಂಸದರು ಸಹಿ ಮಾಡಿದ ಪತ್ರವನ್ನು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾಗೆ ಸಂಸದೀಯ ವ್ಯವಹಾರ ಸಚಿವ ಕಿರಣ್ ರಿಜಿಜು ಸಲ್ಲಿಸಿದ್ದಾರೆ. ಆಯಿತು, ಆ ಅಭಿಯೋಗ ಆಗಬೇಕು, ಅದು ಪಾಸ್ ಆಗಬೇಕು, ಚರ್ಚೆ ಆಗಬೇಕು, ಆಮೇಲೆ ವೋಟಿಂಗಿಗೆ ಹೋಗಬೇಕು, ಎಲ್ಲ ಆಗಬೇಕು. ಸರ್, ಈಗ ಆಂತರಿಕ ವರದಿಯನ್ನು ಪ್ರಶ್ನಿಸಿ ಅವ್ರು ಕೋರ್ಟ್ಗೆ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟ್ದು ಹೋಗಿದ್ರಿಂದ ತೊಂದರೆ ಇಲ್ಲ, ಅದೇನಿದಲ್ಲ. ಸುಪ್ರೀಂ ಕೋರ್ಟು ನೀವು ಏನು ಕ್ರಮ ತಗೋತಿರೋ ತಗೊಳ್ಳಿ ಅಂತ ಕೇಂದ್ರ ಸರ್ಕಾರಕ್ಕೆ ಹೇಳಿ ಆಗೋಗಿದೆ, ಅವರು ಕ್ರಮ ತಗೋಬೋದು. ಆದರೆ ಕಾಂಗ್ರೆಸ್ ಶಾಸಕರಾದಂತಹ ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ಮತ್ತು ಜಯಮೃತ್ಯುಂಜಯ ಶ್ರೀ ಪಂಚಮಸಾಲಿ ಪೀಠದ ಗಲಾಟೆ ಜೋರಾಗಿದೆ. ಅವ್ರಿಗೆ ವಿಷಪ್ರಾಶನ ಮಾಡಿದ್ದಾರೆ ಅಥವಾ ಮಾಡೋ ಪ್ರಯತ್ನ ನಡೆದಿದೆ ಅನ್ನೋ ಕಾರಣ ಅನ್ನೋದನ್ನು ಅರವಿಂದ್ ಬೆಲ್ಲದ್ ಹೇಳ್ತಾರೆ. 2 ಮುಸ್ಲಿಂ ಹುಡುಗರು ಅಡಿಗೆ ಮನೆಗೆ ಹೋಗಿ ಬಂದ ಕೆಲ ಹೊತ್ತಿನಲ್ಲಿ ಅವರ ಆರೋಗ್ಯ ಹದಗೆಟ್ಟಿದೆ. ಈ ಬಗ್ಗೆ ಅವ್ರು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಓಕೆ. ಇನ್ನು ಜಯಮೃತ್ಯುಂಜಯ ಶ್ರೀಗಳಿಗೆ ಶಾಸಕ ಹೊತ್ನಾಳಂದೇನೋ ಅಲ್ಲ, ಅದನ್ನು ಚೆಕ್ ಮಾಡಿಸಿ. ಇಫ್ ಫುಡ್ ಪಾಯ್ಸನಿಂಗು ಮುಸ್ಲಿಮೋ ಹಿಂದೂನೋ ಕ್ರಿಶ್ಚಿಯನ್ನೋ ಪಾರ್ಸಿನೋ ಅದೆಲ್ಲ ಕ್ವಶನು ಆಗಿರೋದಾದರೆ ಇಟ್ಸ್ ಎ ಸೀರಿಯಸ್ ಇಶ್ಯೂ, ಜೋಕಲ್ಲ ಅದು. ಹಾಂ, ಈ ಸ್ವಾಮೀಜಿಗೆ 15 ಎಕರೆ ನಾವು ಜಾಗ ಕೊಡ್ತೀವಿ ಬೇಕಾದ್ರೆ ಅವರಲ್ಲಿ ಯಾರು ಟ್ರಸ್ಟ್ಗಳ ರಾಜಕಾರಣಿಗಳು ಇರೋದೆಲ್ಲ ಬೇಡ ಅಂತೇನೋ ಯತ್ನಾಳದಂತೆ. ಆಯಿತು. ಈ ಮಧ್ಯೆ 40 ವರ್ಷದ ಬಳಿಕ ದಾವಣಗೆರೆಯಲ್ಲಿ ರೇಣುಕಾ ಮಂದಿರದಲ್ಲಿ 2 ದಿನಗಳ ಸಮ್ಮೇಳನ ನಡೆದಿದೆ, ಶೃಂಗಾರ ಸಮ್ಮೇಳನ. ವೀರಶೈವ ಲಿಂಗಾಯತ ಸಮುದಾಯದ ಪಂಚಪೀಠಗಳು ಹಾಗೂ ಅದರ ಸ್ವಾಮೀಜಿಗಳು ಭಾಗಿಯಾಗಿದ್ದಾರೆ. ಯಡಿಯೂರಪ್ಪನವರು ಅವರು ಎಲ್ಲರೂ ಹೋಗಿದ್ದಾರೆ. ಆ ಪಂಚಪೀಠಗಳು ಒಂದು ಕಡೆ ಭಾಗಿಯಾಗಿರೋದೇ ಅತಿ ದೊಡ್ಡ ಸುದ್ದಿ. ಸ್ವಾಮೀಜಿ ಅವ್ರಿಗೆ ಇದೇನು ಫುಡ್ ಪಾಯ್ಸನಿಂಗ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ವಿಚಾರ ಮಾಡಿದ್ರೇನೋ ಗೊತ್ತಿಲ್ಲ. ಮುಸ್ಲಿಂ ಸಮಾಜದ ಹುಡುಗರು 1-2 ದಿನ ಕೆಲಸ ಮಾಡಿ ಅಡಿಗೆ ಮನೆಯೊಳಗೆ ಹೋಗಿದ್ರು ಅಂತೇಳಿ. ಅದಾದ ಸ್ವಲ್ಪ ಹೊತ್ತಿನ ಮೇಲೆ ನಮ್ಗೆ ಗೊತ್ತಾಯ್ತು ಸ್ವಾಮೀಜಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತೇಳಿ. ನಾನು ಸ್ವಾಮೀಜಿ ಅವರಿಗೆ ಫೋನ್ ಮಾಡಿದ್ದೆ. ಸ್ವಾಮೀಜಿ ಅವರು ಹೇಳಿದರು, ಹೌದು ನನಗೆ ಯಾಕೋ ಸಮಾಧಾನ ಇಲ್ಲ, ನನಗೇನೋ ಯಾರೋ ವಿಷಪ್ರಾಶನ ಮಾಡಿರ್ಬೋದು ಅನ್ನುವಂಥ ಸಂಶಯವನ್ನು ಅವರು ವ್ಯಕ್ತಪಡಿಸಿದರು. ಆದರೆ ಯಾಕೋ ಏನು ಶ್ರೀಗಳಿಗೆ ಮತ್ತು ಕಾಶ್ಯಪ್ನವ್ರಿಗೆ ವೈಮನಸ್ಸು ಉಂಟಾಗ್ಯದ. ಸೆಟ್ರೇಟ್ ಮಾಡೋಣ ಅಂತ ಮನವಿಯನ್ನು ನಾನು ಕಾಶ್ಯಪ್ನವರಿಗೆ ಮಾಡ್ತೇನೆ. ಸಮಸ್ಯೆ ಬೇಕಾದಷ್ಟು ದೊಡ್ಡದಿದ್ದರೂ ಸ್ವಲ್ಪ ತೆರೆದ ಮನಸ್ಸಿದ್ರೆ ಪರಿಹಾರಕ್ಕೆ ಸಾಧ್ಯತೆ ಇದ್ದೇ ಇರ್ತದೆ. ಹಾಗೆಲ್ಲ ಬದಲಾಗ ಸಭೆ ಆಗಲ್ಲ. ಅದು ಕರೆ ಈ ಪಂಚಮಸಾಲಿ ಹೋರಾಟಕ್ಕೆ ಆಯಾಯ ಸಂದರ್ಭದಲ್ಲಿ ಆಯಾಯ ರಾಜಕಾರಣಿಗಳೇ ಅದರ ಬೆನ್ನೆಲುಬಾಗಿ ನಿಂತಿರೋದು, ಧನ ಸಮೇತ, ಎಲ್ಲದರ ಸಮೇತ ಅದು. ಮತ್ತು ಅದರ ಲಾಭಗಳನ್ನು ಆ ಚುನಾವಣಾ ಸಂದರ್ಭದಲ್ಲಿ ಅವರಿಗೆ ಬೇಕಾದ ಪೂರಕ ರೀತಿಗಳಲ್ಲಿ ಅದನ್ನು ಪಡ್ಕೊಳ್ಳುವಂತಹ ಸರ್ವತಂತ್ರ ಸರ್ವ ರೀತಿಯ ಸ್ಟ್ರಾಟಜಿಗಳು, ತಂತ್ರಗಳು ಅದರಲ್ಲಿ ಅಡಗಿದ್ದವು. ಹಾಗಾಗಿ ಅಷ್ಟು ಸುಲಭ ಅಲ್ಲ ಇದು ಸೆಟ್ಲ್ಮೆಂಟು. ಎಸ್. ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಬೀದರ್ ಮಹಿಳಾ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ನಿನ್ನೆಯಷ್ಟೇ ಮೆಡಿಕಲ್ ಟೆಸ್ಟ್ಗೆ ಒಳಗಾಗಿದ್ದ ಸಂತ್ರಸ್ತೆ ಇವತ್ತು ಬೀದರ್ JMFC ಕೋರ್ಟ್ನಲ್ಲಿ 183 ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ಕೂಡ ನಡೆಸಿದ್ರು. ನಿನ್ನೆ ಪ್ರಭು ಚೌಹಾಣ್ ಮಾಡಿದಂತಹ ಆರೋಪಗಳನ್ನು ಅಲ್ಲಗೆಳೆದ್ರು. ನನಗೆ ನ್ಯಾಯ ಸಿಗಬೇಕು ಅಂದರು. ಇನ್ನು ಸಂತ್ರಸ್ತೆಯ ಸಹೋದರ ಕೂಡ ಮಾತನಾಡಿ ಪ್ರತೀಕ್ ಚೌಹಾಣ್ ಬಹಳಷ್ಟು ಹುಡುಗಿಯರ ಜೊತೆ ಸಂಪರ್ಕದಲ್ಲಿದ್ದಾನೆ, ಆ ಬಗ್ಗೆ ನಮ್ಮ ಹತ್ರ ಒಂದಷ್ಟು ದಾಖಲೆಗಳು ಇದೆ ಅಂತ ಆರೋಪಿಸಿದ್ದಾರೆ. मेरा उनके साथ अफेयर था ना, तो मैं पहले प्रतीक जी से क्यों बात करती मैं? हमारा तो लव मैरिज है, उनको पता है, हम 2 साल से पहले से हम थे. तब उन्होंने नहीं देखा. एंगेजमेंट के बाद ही उनको अचानक से समझ में आया कि मेरा उसके साथ रिलेशनशिप है. प्रतीक ने मेरा पूरा स्टडी किया है. वो किसी और लड़की के साथ, उसके भी डिटेल्स हमने पुलिस वालों को दिया है. वो किसी और लड़की के साथ होता था उसके बर्थडे पे. वो भी मेरे पास बहुत सारे ರೈಟ್. ನನ್ನ ಪ್ರಕಾರ ರೆಗ್ಯುಲರ್ ತನಿಖೆ ಆಗಬೇಕಷ್ಟೇ. ಇಲ್ಲಿ ಇರೋದು ಏನೀಗ ಮದುವೆ ಆಗಲ್ಲ ಅಂತ ಮೋಸ ಮಾಡ್ತಿದ್ದಾರೆ ಅಂತ, ಎರಡನೇದವ್ರನ್ನ ಮಿಸ್ಯೂಸ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ. ಓಕೆ, ಮದುವೆ ಆಗಲ್ಲ, ನಾನು ಮೋಸ ಮಾಡ್ತಿದ್ದಾರೆ ಅನ್ನೋದು ಕಾನೂನು ಪ್ರಕಾರನೇ ಕೋರ್ಟ್ಗೆ ಹೋಗಬೇಕಾಗತ್ತೆ.
ವೆದರ್ ಇಟ್ ಅಮೌಂಟ್ಸ್ ಟು ಚೀಟಿಂಗ್ ಆರ್ ನಾಟ್ ಅನ್ನೋದು. ಬಟ್ ಈ ಮಿಸ್ಯೂಸ್ ಮಾಡ್ತಿದ್ದಾರೆ ಅನ್ನೋದು ಇಟ್ ಹ್ಯಾಸ್ ಟು ಬಿ ಡನ್ ಬೋತ್ ಮೆಡಿಕಲಿ ಆರ್ ಅದರ್ವೈಸ್ ಡ್ಯಾಶ್ ಲೀಗಲಿ. ಯಾರಾದ್ರಿಂದ ತನಿಖೆ ಮಾಡಿಸಿ. ಹೊರಗೆ ಗೊತ್ತಾಗುತ್ತೆ ಸರ್. ಎಸ್.